ನಮಸ್ತೆ ವೀಕ್ಷಕರೇ, JBM ಕಿಚನ್ ಫುಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕೋ ಹೊಸ ಹೊಸ ರೆಸಿಪಿಗಳನ್ನು ನೋಡೋದ್ರಿಂದ ನಮಗೆ ನೀವು ಪ್ರೋತ್ಸಾಹಿಸಿದಂತಾಗುತ್ತೆ. ಹಾಗೆ ನಮಗೆ ಹೊಸ ಹೊಸ ರೆಸಿಪಿಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಸಿಕ್ಕಂತಾಗುತ್ತೆ. ಜೈ ಕರ್ನಾಟಕ ಮಾತೆ. ನಮಸ್ತೆ ವೀಕ್ಷಕರೇ, ಇವತ್ತು ನಾನು ಬೇಕ್ರಿ ಸ್ಟೈಲ್ನಲ್ಲಿ ನಿಮಗೆ ಬ್ರೆಡ್ ಟೋಸ್ಟ್ ಮಾಡುವ ವಿಧಾನವನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ಬೇಕಾಗಿರೋ ಸಾಮಗ್ರಿ ಅಂದರೆ ದಪ್ಪ ಮೆಣಸಿನ್ಕಾಯಿ, ಬ್ರೆಡ್ಡು, ಮಶ್ರೂಮ್, ಎಲೆಕೋಸು, ಕ್ಯಾರೆಟು, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಟೊಮೆಟೊ. ಇದನ್ನೆಲ್ಲನೂ ನಾನು ಕುಯ್ದಿಟ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಟೊಮೊಟೊ ಇದೆ, ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೋಸು, ದಪ್ಪ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಬೀನ್ಸು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಬ್ರೆಡ್ಡು, 1 ಪೌಂಡ್ ಬ್ರೆಡ್ಡು, ಮಶ್ರೂಮ್. ಇದನ್ನೆಲ್ಲ ನೋಡಿ ನಾನು ನೀಟಾಗಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಲೆ ಮೇಲೆ ಬಾಣಲಿನ ಇಟ್ಕೊತೀನಿ. ಬಾಣಲಿ ಕಾದಿದೆ, ಎಣ್ಣೆನ ಹಿಕ್ಕೋತಾ ಇದ್ದೀನಿ. ಬಾಣಲಿಗೆ ಎಣ್ಣೆ ಹುಯ್ದಾದ್ಮೇಲೆ ಸ್ವಲ್ಪ ಬಿಸಿ ಆಗೋ ತನಕ ಬಿಡಬೇಕು. ತಕ್ಷಣಕ್ಕೆ ಹಾಕಬಾರ್ದು. ಜೀರಿಗೆ ಆಗಲಿ ಸಾಸಿವೆ ಆಗಲಿ ಸ್ವಲ್ಪ ಬೆಚ್ಚಗೆ ಆಗಬೇಕು ವೀಕ್ಷಕರೇ. ಎಣ್ಣೆ ಕಾದಿದೆ. ಇವಾಗ ನಾನು ಸಾಸಿವೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಜೀರಿಗೆ ಸಹ ಹಾಕ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ. ಅದಾದ ನಂತರ ನಾನು ಹೆಚ್ಚಿದ ಈರುಳ್ಳಿಯನ್ನು ಸಹ ಹಾಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕೋಬೇಕು. ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹೆಚ್ಚಿದ ಮಶ್ರೂಮ್, ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಮಶ್ರೂಮ್, ಬೀನ್ಸ್ನ ಹಾಕೊಂಡಿದ್ದೀನಿ, ಕ್ಯಾಪ್ಸಿಕಮ್, ದಪ್ಪ ಮೆಣಸಿನ್ಕಾಯಿ. ಇದನ್ನೆಲ್ಲ ಹಾಕೊಂಡು ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮಶ್ರೂಮ್ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಆಗುತ್ತೆ, ಹಾಗಾಗಿ ನಾನು ಮಶ್ರೂಮ್ ಸಹ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಹೆಚ್ಚಿದ ಎಲೆಕೋಸನ್ನು ಸಹ ಹಾಕೊಂಡಿದ್ದೀನಿ. ಕ್ಯಾರೆಟನ್ನ ಸಣ್ಣದಾಗಿ ನಾನು ತುರ್ಕೊಂಡು ಹಾಕೊಂಡಿದ್ದೀನಿ. ಈಗ ಅದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡೋಣ. ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿನ ಪೌಡರ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಖಾರದ ಪುಡಿ ಹಾಕೋತಾ ಇದ್ದೀನಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರ್ ಪೌಡರ್, ಧನಿಯಾ ಪೌಡರ್. ಇದನ್ನೆಲ್ಲ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರ್ ಸಹ ಹಾಕೊಳ್ಳೋಣ. ನೋಡಿ, ಎಲ್ಲಾನು ಕ್ಲೀನಾಗಿ ಮಿಕ್ಸ್ ಆಗಬೇಕು. ನೀಟಾಗಿ ಎಲ್ಲಾನು ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಹೆಚ್ಚಿದ ಟೊಮೊಟೊ ಸಹ ನಾನು ಹಾಕೋತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಬೇಯಕ್ಕೆ ಬಿಡೋಣ. ನೋಡಿ, ಅದನ್ನು ಸಹ ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾವು ಹಾಗೆ ಬಿಡೋಣ. ಟೊಮೊಟೊ ನೀಟಾಗಿ ಬೇಯಕ್ಕೆ ಬಿಡಬೇಕು ವೀಕ್ಷಕರೇ. ಅದಾದಮೇಲೆ ನಾವು ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಡೋಣ. ಒಂದು 10 ನಿಮಿಷ 15 ನಿಮಿಷ ಆದಮೇಲೆ ತೆಗೆದು ನೋಡಿದಾಗ ಸ್ವಲ್ಪ ಬೆಂದಿದೆ. ಸ್ವಲ್ಪ ಪ್ರಮಾಣದಲ್ಲಿ ನಾನು ನೀರನ್ನ ಸಹ ಹಾಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸೋಣ. ಒಂದು 10 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡೋಣ. ನೋಡಿ,
ಬ್ರೆಡ್ ಟೋಸ್ಟಿಗೆ ಬೇಕಾಗಿರುವಂಥ ಎಲ್ಲ ಐಟಮನ್ನು ಚೆನ್ನಾಗಿ ಬೆಂದಿದೆ. ಅದ್ರ ಮೇಲೆ ನಾನು ಸ್ವಲ್ಪ ಕಾಯಿ ತುರಿನ ಸಹ ಸೇರಿಸ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಕ್ಲೀನಾಗಿ ಬೆಂದಿದೆ ಸ್ನೇಹಿತರೆ. ಅದಾದ ನಂತರ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಸಹ ನಾನು ಹಾಕೋತಾ ಇದ್ದೀನಿ. ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಯಿ ತುರಿ ಕ್ಲೀನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇವಾಗ ನಾನು ಸ್ಟವ್ ಮೇಲೆ ಹಂಚನ್ನ ಇಟ್ಕೊಂಡು ಒಂದೊಂದೇ ಬ್ರೆಡ್ನ 4 ಭಾಗ ಹಾಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸಹ ಸೇರಿಸ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಹಂಚನ್ನ ಇಟ್ಟು ಹಂಚು ಕಾಯೋ ತನಕ ಬಿಟ್ಟು ಬ್ರೆಡ್ನ ಹಾಕೋಬೇಕು. ಅದಾದ್ಮೇಲೆ ಎಣ್ಣೆ ಹಾಕೋಬೇಕು. ಅದಾದ ನಂತರ ಬ್ರೆಡ್ನ ಮತ್ತೆ ಉಲ್ಟಾ ಮಾಡಿ ಹಾಕಬೇಕು. ನೋಡಿ, ಬ್ರೆಡ್ನ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ, ರೋಸ್ಟ್ ಆಗ್ತಾ ಇದೆ. ಸ್ವಲ್ಪ ಸ್ವಲ್ಪನೇ ರೋಸ್ಟ್ ಮಾಡಿಕೊಂಡು ಸೈಡಲ್ಲಿ ಒಂದು ತಟ್ಟೆನಲ್ಲಿ ಇಟ್ಕೋಬೇಕು. ಅದಾದ ನಂತರ ಒಂದು ಬ್ರೆಡ್ನ ಇಟ್ಟು ಅದ್ರ ಮೇಲೆ ನಾವು ಮಾಡಿರೋಂತಹ ತರಕಾರಿ ಎಲ್ಲ ಸೇರಿಸಿ ಅದ್ರ ಮೇಲೆ ಮತ್ತೊಂದು ಬ್ರೆಡ್ನ ಇಟ್ಟು ಸ್ವಲ್ಪ ಬಿಸಿ ಆಗಕ್ಕೆ ಬಿಡಬೇಕು. ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ವೀಕ್ಷಕರೇ. ನೋಡಿ, ಒಂದ್ರ ಮೇಲೆ ಒಂದಿಟ್ಟು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಅದ್ರ ಮಧ್ಯದಲ್ಲೇ ನಾನು ತರಕಾರಿ ಮಾಡ್ಕೊಂಡಿರೋ ಪಲ್ಯನ ಹಾಕೊಂಡಿದ್ದೀನಿ. ನಮಗೆ ತುಪ್ಪ ಎಷ್ಟು ಬೇಕು ಅಷ್ಟು ಹಾಕೋಬಹುದು. ರುಚಿಗೆ ತುಪ್ಪನ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಹೆಲ್ತಿ ಆಗಿರುವಂತಹ ಫುಡ್. ಸಂಜೆ ಹೊತ್ತು ಫ್ರೀ ಇದ್ದಾಗ ಕಾಫಿ ಟೀ ಜೊತೆ ಮಾಡಿಕೊಂಡು ಇದನ್ನು ಟೇಸ್ಟ್ ಮಾಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೀವು ಮನೆಯಲ್ಲೇ. ಬೇಕ್ರಿ ಐಟಮ್ಗಿಂತ ಮನೆಯಲ್ಲಿ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ. ಟ್ರೈ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.